ನೀವು ಅವತ್ತು ಅವ್ರಿಗೆ ಶ್ಯೂರಿಟಿ ಕೊಟ್ರಿ, ಒಂದು ಫೇಲ್ ಟೈಮಲ್ಲಿ ಸಪೋರ್ಟ್ ಮಾಡಿದ್ರಿ. ಬಟ್ ಆದರೂ ಒಂದೇ ಒಂದು ಸಿನಿಮಾಗೆ ನಿಮ್ಮ ಮತ್ತು ಅವ್ರ ಬಾಂಧವ್ಯ ಕಡಿಮೆ ಆಯಿತು. ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಸಿನಿಮಾಗಳನ್ನ ಮಾಡ್ಬೋದಿತ್ತು. ಅಂಥ ಸಂಕಷ್ಟ ಸಂದರ್ಭದಲ್ಲಿ ನೀವು ಜೊತೆ ಆಗಿದ್ರಿ. ಈಗ ಒಂದು ಮಾತಿದೆ, ಅವ್ರ ಜೊತೆಗೆ ಸುಲಭವಾಗಿ ಮುಂದುವರ್ಸೋಕ್ಕಾಗಲ್ಲ ಸ್ನೇಹನ, ಒಡನಾಟನ ಅನ್ನುವಂಥದ್ದು ಸರ್. ಅಂತಹ ಘಟನೆ ನಡೆದಿತ್ತು ಅನ್ನುವಂಥ ಮಾಹಿತಿ ನಮಗಿರುವಂಥದ್ದು. ಈವನ್ ಚಿಂಗಾರಿ ಆಡಿಯೋ ರಿಲೀಸ್ ಟೈಮಲ್ಲೂ ಕೂಡ ಒಂದು ಸಹಜ ಒಂದು ಸಣ್ಣ ವಿಚಾರಕ್ಕೆ ಮಾತುಕತೆ ಮನಸ್ತಾಪ ಶುರುವಾಗಿತ್ತು ಅನ್ನುವಂಥದ್ದು ಸರ್. ಅದನ್ನು ಹೇಗೆ ಹೇಳ್ತೀರಿ ಅಂತ? ಮನಸ್ತಾಪ ಅಂದರೆ ದೊಡ್ಡ ಮನಸ್ತಾಪ ಏನಿಲ್ಲ, ಬಟ್ ಏನೋ ಒಂದು ಮಾತು ಬಂದಾಗ ಮತ್ತೆ ಬೇಡ, ಫ್ರೆಂಡ್ಶಿಪ್ ಹಾಗೇ ಇರಲಿ, ವ್ಯವಹಾರ ಬೇಡ ಅನ್ನೋ ಒಂದೇ ದೃಷ್ಟಿಯಿಂದ ನಾವು ದೂರ ಇದ್ದೆ ಅಷ್ಟೇ. ಎಸ್ ಸರ್. ಪರ್ಟಿಕ್ಯುಲರ್ ಆಗಿ ಅವರು ಯಾವ ವಿಚಾರಕ್ಕೋಸ್ಕರ ನಿಮ್ಮ ಜೊತೆಗೆ ಒಂದಿಷ್ಟು ವೈಮನಸ್ಸು ಶುರುವಾಯಿತು, ಯಾಕೆ ದೂರ ಆದ್ರಿ ಅನ್ನೋಂಥದ್ದು ಸರ್? ವೈಮನಸ್ಸು ಅಂದರೆ ಸಿನಿಮಾ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ಅನ್ನೋ ಒಂದು ರೀಸನ್, ಬಟ್ ಅದು ಅವ್ರಿಗೆ ನಿಜ ಸಂಗತಿ ಗೊತ್ತಿರಲಿಲ್ಲ. ಆ್ಯಕ್ಚುಲಾಗಿ ಅಡ್ವರ್ಟೈಸ್ಮೆಂಟ್ ನಾನು ಸಿನಿಮಾ ಔಟ್ರೇಟ್ ಸೇಲ್ ಮಾಡಿದ್ದೆ. ಪಾಪ ಪ್ರಸಾದ್ ಅಂತ ಸಿನಿಮಾ ತೊಗೊಂಡಿದ್ರು, ಅವರು ಹರ್ಷಗೆ ಇನ್ಚಾರ್ಜ್ ಕೊಟ್ಟಿದ್ದರು. ಹರ್ಷನ ಅಡ್ವರ್ಟೈಸ್ಮೆಂಟ್ ಮಾಡಿದ್ದ, ಅವ್ರಿಗೇನೋ ಅವ್ರ ದೃಷ್ಟಿನಲ್ಲಿ ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ, ಅವ್ರ ದೃಷ್ಟಿನಲ್ಲಿ ಅಡ್ವರ್ಟೈಸ್ಮೆಂಟ್ ಕಮ್ಮಿ ಅಂತ ಅನಿಸ್ತು ಅವರಿಗೆ, ಪಬ್ಲಿಸಿಟಿ ಮಾಡ್ತಾಯಿಲ್ಲ ಅವರು ಅಂತ ಅವ್ರ ಗಮನಕ್ಕೆ ಯಾರೋ ತಂದಿದ್ದಾರೆ. ಬಟ್ ಅವ್ರದ್ದು ಒಂದೇ ಒಂದು ವೀಕ್ನೆಸ್ಸು, ಯಾರೇ ಏನು ಹೇಳಿದ್ರು ಸ್ವತಃ ಯೋಚನೆ ಮಾಡೋ ಶಕ್ತಿ ದೇವರವ್ರಿಗೆ ಕೊಟ್ಟಿಲ್ಲ. ಇನ್ಮೇಲಾದರೂ ಅವರು ಈ ಕಳಂಕದಿಂದ ಆಚೆ ಬಂದು ಇನ್ಮೇಲಾದರೂ ಅವರು ಒಂದು ಯೋಚನೆ ಮಾಡೋ ಶಕ್ತಿ ಕೊಡಲಿ ಭಗವಂತ ಅಂತ ಕೇಳ್ತೀನಿ ಸರ್. ಈಗ ದರ್ಶನ್ ಅವರು ಹೇಳಿಕೆ ಮಾತುಗಳನ್ನು ಕೇಳ್ತಾರೆ, ಅವ್ರ ಸುತ್ತಮುತ್ತ ಇರೋರು ಸರಿ ಹೋಗ್ಬೇಕನ್ನೋಂಥ ಸಾಕಷ್ಟು ಸಂದರ್ಭದಲ್ಲಿ ಸಾಕಷ್ಟು ಜನರು ಹೇಳಿರ್ತಕ್ಕಂಥ ಮಾತು. ನಿಮ್ಗೇನು ಅನಿಸುತ್ತೆ? ಅವ್ರು ಬೇರೆ ಬೇರೆಯವ್ರ ಮಾತುಗಳನ್ನು ಕೇಳಿಯೇ ತಮ್ಮ ಬಾಂಧವ್ಯಗಳನ್ನು ಕಳೆದುಕೊಳ್ಳುವಂಥದ್ದು, ನಿರ್ಮಾಪಕರ ಜೊತೆಗಿನ ಸಂಬಂಧವನ್ನು ಕಳೆದುಕೊಳ್ಳುವಂತಹ ಸಂದರ್ಭಗಳು ಸೃಷ್ಟಿಯಾಗಿದೆಯಾ ಅಂತ? ಈಗ ಏನಾಗಿದೆ ಅಂದರೆ, ನಾನು ಚಿಂಗಾರಿ ಮಾಡೋ ಟೈಮ್ನಲ್ಲಿ ಇದ್ದಂಥ ಸ್ನೇಹಿತರು ಇವಾಗಿಲ್ಲ. ಇವಾಗ ಯಾರೋ ಒಂದು ಇಬ್ಬರು ಮೂವರು ಇರ್ಬೋದು, ಎಲ್ಲ ಹೊಸ ಬೆಳವಣಿಗೆ, ಹೊಸ ಸ್ನೇಹಿತರುಗಳು. ಇವರು ಆ ಸ್ನೇಹ ಮಾಡ್ಕೊಳ್ಳೋಕೆ ಮೊದಲು ಅವ್ರು ಯಾರು ಏನಂತ ಒಂದು ಯೋಚನೆ ಮಾಡಿ ಸ್ನೇಹ ಮಾಡ್ಕೋಬೇಕು. ಜೊತೆಲಿರೋರು ಏನೇ ತಪ್ಪು ಮಾಡಿದ್ರು ನೀನು ತಪ್ಪು ಮಾಡಿದ್ಯಾ ಅಂತ ಹೇಳೋ ಅಂಥವ್ರು ಇರಬೇಕು. ಇಲ್ಲ ಬಾಸ್ ನೀನು ಹೇಳಿದ್ದೆ ಕರೆಕ್ಟು ಅಂತ ಈ ಹೊಗಳು ಭಟ್ರಿದಾರಲ್ಲ, ಹೊಗಳು ಭಟ್ರು ಪ್ರತಿಯೊಬ್ಬ ಮನುಷ್ಯನ ಜೀವನನೂ ಹಾಳು ಮಾಡುತ್ತೆ.